ಪತ್ರಿಜಿಯವರ 5 ಬೆರಳುಗಳ ಪರಿಕಲ್ಪನೆ. ಇದರಲ್ಲಿ ಆಹಾರದ ಬಗ್ಗೆ ಯುಕ್ತ ಆಹಾರ, ಯುಕ್ತ ವಿಹಾರ, ಯುಕ್ತ ಚೇಷ್ಟ, ಯುಕ್ತ ಸ್ವಪ್ನ, ಯುಕ್ತ ಅವಬೋಧ ಅಂತ. ಈ 5 ಬೆರಳುಗಳಲ್ಲಿ ಕೂಡ ಮೊದಲನೇದಾಗಿ ಯುಕ್ತ ಆಹಾರ ಅಂದರೆ ಆಹಾರ ಏನು ತಗೋಬೇಕು, ಯಾವುದು ಮಾನವನ ಆಹಾರ, ಮಾನವನ ಆಹಾರ ಏನು ತಗೋಬೇಕು, ಅದು ಈ ಒಂದು ಮಾನವನ ಶರೀರ ನಿರ್ಮಾಣ ಆಗಿರೋದು ಯಾವುದಕ್ಕೋಸ್ಕರ, ಸಸ್ಯಾಹಾರಕ್ಕೋ ಇಲ್ಲ ಮಾಂಸಾಹಾರಕ್ಕೋ ಅಂತ ತಿಳಿತಕ್ಕಂಥದ್ದು. ಅವಾಗ ನೋಡಿದಾಗ ನಮ್ಮ ಇಡೀ ಶರೀರ ನಿರ್ಮಾಣ ಆಗಿರೋದು ಶಾಖಾಹಾರಕ್ಕೆ ಮಾತ್ರವೇ. ಸೊ ಹಾಗಾಗಿ ಶಾಖಾಹಾರನ ನಾವು ತಗೋಬೇಕು. ಈ ಒಂದು ಶರೀರಕ್ಕೆ ಈಗ ಒಂದು ಕಾರ್ ಇರುತ್ತೆ, ಪೆಟ್ರೋಲ್ ಕಾರು. ಆ ಪೆಟ್ರೋಲ್ ಕಾರ್ಗೆ ಡೀಸೆಲ್ ಹಾಕಿದರೆ ಏನಾಗುತ್ತೆ, ಅದು ಹಾಳಾಗೋಗುತ್ತೆ. ಅಂದರೆ ಇಷ್ಟಷ್ಟು ಹೋಗುತ್ತೆ, ನಂತರ ಅದು ಕೆಟ್ಟೋಗುತ್ತೆ. ಸೊ ಅದೇ ರೀತಿ ನಮ್ಮ ಶರೀರ ನಿರ್ಮಾಣ ಆಗಿರೋದು ಶಾಖಾಹಾರಕ್ಕೋಸ್ಕರ. ಹಾಗಾಗಿ ಶಾಖಾಹಾರನೇ ಭುಜಿಸಬೇಕು. ಇದು ಬಿಟ್ಟು ಬೇರೆ ಆಹಾರ ಭುಜಿಸಿದಾಗ ಅದಕ್ಕೆ ಹೇಳ್ತಾರೆ ಯುಕ್ತ ಆಹಾರ. ಅಂದರೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಒಳ್ಳೆ ಅದ್ಭುತವಾಗಿ ಹೇಳಿದ್ದಾರೆ, ಯುಕ್ತ ಆಹಾರ, ಯುಕ್ತ ವಿಹಾರ, ಯುಕ್ತ ಚೇಷ್ಟ, ಯುಕ್ತ ಸ್ವಪ್ನ, ಯುಕ್ತ ಅವಬೋಧ ಅಂತ. ಸೊ ಯುಕ್ತ ಆಹಾರ ತಗೊಂಡಾಗ ಏನಾಗುತ್ತೆ ಅಂದರೆ ನಮಗೆ ಮತ್ತು ಯುಕ್ತ ವಿಹಾರ ಅಂದರೆ ಸರಿಯಾದ ಎಂಜಾಯ್ಮೆಂಟ್, ಅಂದರೆ ಒಂದು ಮನೋರಂಜನೆ ಅಂತಕ್ಕಂಥದ್ದು ಬೇಕು ನಮಗೆ. ಯುಕ್ತ ಮನೋರಂಜನೆ ಅಂತಂದರೆ ಹಾಡುಗಳು ಹೇಳ್ತಕ್ಕಂಥದ್ದು, ಹಾಡು ಕೇಳ್ತಕ್ಕಂಥದ್ದು, ಅದನ್ನು ಎಂಟರ್ಟೈನ್ ಮಾಡಬೇಕು, ಮನಸ್ಸನ್ನು ಉಲ್ಲಾಸಗೊಳಿಸಬೇಕು. ಆ ಥರ ಮಾಡಿದಾಗ ಆ ಆನಂದದಿಂದ ಎಂಟರ್ಟೈನ್ಮೆಂಟಲ್ಲಿರ್ತದೆ. ಸೊ ಯಾವಾಗ ಯುಕ್ತ ವಿಹಾರ ಅಂದರೆ ಅದು. ನಂತರ ನಾವು ಏನು ಮಾತಾಡ್ತಾಯಿದ್ದೀವಿ, ಆ ಮಾತಾಡ್ತಕ್ಕಂಥ ಮಾತುಗಳು ಸರಿಯಾದ ಮಾತುಗಳಾಗಿರಬೇಕು. ರೈಟ್ ಸ್ಪೀಚ್ ಅಂತ ಹೇಳ್ತಾರೆ. ನಾವು ಮಾತಾಡ್ತಕ್ಕಂಥ ಪ್ರತಿಯೊಂದು ಶಬ್ದದ ಮೇಲೂ ಕೂಡ ನಾವು ಹಿಡಿತಾ ಇರಬೇಕು, ವಾಕ್ಕ್ಷೇತ್ರ ಇರಬೇಕು. ನಾವು ಮಾತಿನಿಂದ ಜಾರಿದ ಪ್ರತಿಯೊಂದು ವಾಕು ಕೂಡ ಪರಿಣಾಮ ಬೀರ್ತದೆ. ಹಾಗಾಗಿ ಇಲ್ಲಿ ಯುಕ್ತ ಚೇಷ್ಟ ಅಂತಂದರೆ ಅದು ಸರಿಯಾದ ಸ್ಪೀಚ್, ರೈಟ್ ಸ್ಪೀಚ್. ಇಲ್ಲಿ ನಕಾರಾತ್ಮಕವಾದ ಅಲ್ಲದೆ ಸಕಾರಾತ್ಮಕ, ಇಲ್ಲಾಂದರೆ ಮಿರಾಕಲ್ ಸ್ಪೀಚ್ ಮಾತಾಡ್ತಾ ಇರಬೇಕು. ಸೊ ಇದು ನಾವು ಮಾತಾಡುವ ಮಾತುಗಳ ಮೇಲೇ ನಮ್ಮನ್ನು ನಿರ್ಧರಿಸ್ಬೋದು, ನಮ್ಮ ಒಂದು ವ್ಯಕ್ತಿತ್ವನ. ಸೊ ಹಾಗಾಗಿ ಇಲ್ಲಿ ಯುಕ್ತ ಚೇಷ್ಟ, ಯುಕ್ತ ಸ್ವಪ್ನ ಅಂತಂದರೆ ನಾವು ಸರಿಯಾದ ನಿದ್ದೆ ಮಾಡಬೇಕು. ಅಂದರೆ ಇಲ್ಲಿ ಸ್ವಪ್ನ ಅಂದರೂ ಕೂಡ ನಾವು ರೆಸ್ಟ್ ಬೇಕು, ಬಾಡಿಗೆ ರೆಸ್ಟ್ ಬೇಕಂತಂದಾಗ ಆ ರೆಸ್ಟ್ ಕೂಡ ತಗೋಬೇಕು. ಆ ಒಂದು ಸ್ವಪ್ನ ಅಂತಂದರೆ ನಿದ್ರಾವಸ್ಥೆಯಲ್ಲಿ ಕೂಡ ನಾವು ರಿಲ್ಯಾಕ್ಸ್ ಆಗಿರಬೇಕು, ಮನಸ್ಸು ಶರೀರಗಳು ಶಾಂತ ಚಿತ್ತದಿಂದಿರಬೇಕು. ಲಾಸ್ಟಿಗೆ ಯುಕ್ತ ಅವಬೋಧ ಅಂದರೆ ಇದು ಎನ್ಲೈಟೈನ್ಮೆಂಟ್. ಅಂದರೆ ನಾವು ಈ ಯುಕ್ತ ಅವಬೋಧ ಅಂದರೆ ಎನ್ಲೈಟೈನ್ಮೆಂಟು, ಇದು ಯುಕ್ತ ಅಂತ ಯಾಕೆ ಸೇರಿಸಿದ್ದಾರೆ ಅಂದರೆ ಯುಕ್ತ ಆಹಾರ ಅಂದರೆ ಜಾಸ್ತಿ ತಿನ್ನಬಾರ್ದು, ಕಡಿಮೆನೇ ತಿನ್ನಬಾರ್ದು. ಯುಕ್ತ ವಿಹಾರ ಜಾಸ್ತಿ ಎಂಜಾಯ್ ಮಾಡಬಾರ್ದು, ಕಡಿಮೆನೇ ಎಂಜಾಯ್ ಮಾಡಬಾರ್ದು. ಇಲ್ಲಿ ಮತ್ತು ಯುಕ್ತ ಚೇಷ್ಟ ಅಂದರೆ ಇಲ್ಲಿ ಜಾಸ್ತಿ ಮಾತಾಡಬಾರ್ದು, ಕಡಿಮೆನೇ ಮಾತಾಡಬಾರ್ದು. ಇನ್ನು ಯುಕ್ತ ಸ್ವಪ್ನ ತುಂಬ ಗಂಟೆಗಟ್ಟಲೆ 8 ಗಂಟೆ 10 ಗಂಟೆ ಮಲಗೋದು, ಇಲ್ಲ ಮಲಗದೇ ಇರೋದು, ಆ ರೀತಿ ಮಾಡೋಂಗಿಲ್ಲ. ಅಂದರೆ ನಿದ್ದೆ ಕೂಡ ಸರಿಯಾಗಿ ಮಾಡಬೇಕು. ಅಂದರೆ ಇಲ್ಲಿ ಹೇಳ್ತಿರೋದು ಜಾಸ್ತಿ ನಿದ್ದೆನೂ ಮಾಡಬಾರ್ದು, ಕಡಿಮೆ ನಿದ್ದೆನೂ ಮಾಡಬಾರ್ದು. ಇಲ್ಲಿ ಯುಕ್ತ ಅವಬೋಧ, ಇಲ್ಲಿ ದೊಡ್ಡ ಋಷಿ ಮುನಿಗಳ ಥರ ಯಾವಾಗಲೂ ಧ್ಯಾನ ತಪಸ್ಸಂತ ಹಂಗೂ ಮಾಡಬಾರ್ದು, ಮಾಡದೆ ಏನೋ 10 ನಿಮಿಷ 15 ನಿಮಿಷ ಮಾಡಿದೆ ಅಂತ ಹಂಗೂ ಕಡಿಮೆನೂ ಮಾಡಬಾರ್ದು. ಇದೆಲ್ಲದಕ್ಕೂ ಮಿಡಿಲ್ ಪಾತ್ ಹೇಳಿದ್ದಾರೆ ಪತ್ರಿಜಿ. ಎಲ್ಲದರಲ್ಲೂ ಮಧ್ಯ ಮಾರ್ಗ ಇರಬೇಕು. ಯಾವುದೇ ಈ ಒಂದು ಅವಬೋಧ ಅಂದರೆ ಎನ್ಲೈಟೈನ್ಮೆಂಟ್. ಆ ಎನ್ಲೈಟೈನ್ಮೆಂಟ್ ಆಗಿದ್ದೀವಿ ಅಂದರೆ ಫುಲ್ ಆಗಿದ್ದೀವಿ ಅಂತ ಜಾಸ್ತಿನೂ ಮಾಡೋದಲ್ಲ, ಅತಿ ಮಾಡೋದಲ್ಲ, ಕಡಿಮೆನೂ ಮಾಡೋದಲ್ಲ. ಸೊ ಇಲ್ಲಿ ಈ ರೀತಿ ಈ ಒಂದು ಯುಕ್ತ ಆಹಾರ, ಯುಕ್ತ ವಿಹಾರ, ಯುಕ್ತ ಚೇಷ್ಟ, ಯುಕ್ತ ಸ್ವಪ್ನ, ಯುಕ್ತ ಅವಬೋಧ, ಇದೆಲ್ಲದರೂ ಕೂಡ ನಾವು ಒಂದು ಬ್ಯಾಲೆನ್ಸ್ ಮಾಡಿಕೊಂಡು ಮಧ್ಯ ಮಾರ್ಗದಲ್ಲಿ ಮಾಡಿದಾಗ ನಾವು ಅದ್ಭುತವಾದ ಒಂದು ಜ್ಞಾನನ ಪಡಿಬಹುದು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.